ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಬಂದ್ಬಿಟ್ಟು 47ನೇ ಕ್ವಶನನ್ನು ನೋಡೋಣ. 47ನೇ ಕ್ವಶನ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದಟ್ ಮಜೋರಾನಾ 1 ಚಿಪ್ ವಿಲ್ ಎನೇಬಲ್ ಕ್ವಾಂಟಮ್ ಕಂಪ್ಯೂಟಿಂಗ್. ಸ್ಟೇಟ್ಮೆಂಟ್ 2 ಬಂದ್ಬಿಟ್ಟು ಮಜೋರಾನಾ 1 ಚಿಪ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಬೈ ಅಮೆಜಾನ್ ವೆಬ್ ಸರ್ವಿಸಸ್. ಸ್ಟೇಟ್ಮೆಂಟ್ 3 ಬಂದ್ಬಿಟ್ಟು ಡೀಪ್ ಲರ್ನಿಂಗ್ ಈಸ್ ಅ ಸಬ್ಸೆಟ್ ಆಫ್ ಮಷಿನ್ ಲರ್ನಿಂಗ್. ಸೊ ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ವಶನ್ ಆಗುತ್ತೆ. ಮಜೋರಾನಾ 1 ಅಂತ ಹೇಳಿ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಟೂಲ್ ಆರ್ಕಿಟೆಕ್ಚರ್ನ ಮೈಕ್ರೋಸಾಫ್ಟ್ ಅವರು ಡೆವಲಪ್ ಮಾಡಿದ್ದಾರೆ. ಸೊ ಅದು ಕ್ವಾಂಟಮ್ ಚಿಪ್ ಆಗಿರುತ್ತೆ. ಅದರಲ್ಲಿ ಟೋಪೋಲಾಜಿಕಲ್ ಕೋರ್ ಆರ್ಕಿಟೆಕ್ಚರ್, ಸೊ ಆ ಆರ್ಕಿಟೆಕ್ಚರ್ನ ಯೂಸ್ ಮಾಡ್ತಾರೆ. ಈಗ ಸಾಲಿಡ್, ಲಿಕ್ವಿಡ್, ಗ್ಯಾಸಸ್ ಈ ಸ್ಟೇಟ್ ಬಿಟ್ಟು ಈ ಟೋಪೋಲಾಜಿ ಅನ್ನೋದನ್ನ ಒಂದು ಹೊಸ ಇನ್ವೆನ್ಷನ್ ಮಾಡಿ ಅದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಸಲುವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್ 1ನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. 3ನೇ ಸ್ಟೇಟ್ಮೆಂಟ್ ಡೀಪ್ ಲರ್ನಿಂಗ್ ಇಸ್ ಅ ಸಬ್ಸೆಟ್ ಆಫ್ ಮಷಿನ್ ಲರ್ನಿಂಗ್. ಸೊ ಡೀಪ್ ಲರ್ನಿಂಗ್ ಅಂದ್ರೆ ಏನು? ನ್ಯೂರಲ್ ನೆಟ್ವರ್ಕಿಂಗ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಡೀಪ್ ಲರ್ನಿಂಗ್ ಅಂತ ಹೇಳಿ ಮಾಡಿದ್ದಾರೆ. ಸೊ ಮನುಷ್ಯರು ಯಾವ ಥರ ಯೋಚನೆ ಮಾಡ್ತಾರಲ್ಲ ಅದೇ ಥರ ಮಷಿನ್ಗಳು ಯೋಚನೆ ಮಾಡೋ ರೀತಿಯಲ್ಲಿ. ಯಾಕಂದ್ರೆ ಈಗ ಸ್ಮಾರ್ಟ್ ಡ್ರಿವನ್ ಕಾರ್ಸ್ ಎಲ್ಲ ಬರ್ತವೆ, ತಾವೇ ಗಾಡಿಗಳನ್ನು ಓಡಿಸ್ತವೆ. ಅದೇ ರೀತಿಯಾಗಿ ರೋಬೋಟ್ಸ್ ಇರ್ತವೆ. ಸೊ ಅವೆಲ್ಲ ಡೀಪ್ ಲರ್ನಿಂಗ್ ಆ್ಯಂಡ್ ಮಿಷಿನ್ ಲರ್ನಿಂಗ್ ಇಂದನೇ ಸಾಧ್ಯ ಆಗುತ್ತೆ. ಸೊ ಇದರಲ್ಲಿ ತಿಳ್ಕೊಳ್ಳೋ ಸಲುವಾಗಿ ನಾವಿಲ್ಲಿ ಒಂದು ನ್ಯೂಸ್ ಆರ್ಟಿಕಲ್ ಅಲ್ಲಿ ನೋಡಿದ್ರೆ, ಇದು 2025 ಫೆಬ್ರವರಿಯ ನ್ಯೂಸ್ ಆರ್ಟಿಕಲ್. ಸೊ ಇಲ್ಲೇ ನೋಡ್ಬೋದು, ವಾಟ್ ಮೇಕ್ಸ್ ಮೈಕ್ರೋಸಾಫ್ಟ್ಸ್ ನ್ಯೂ ಕ್ವಾಂಟಮ್ ಕಂಪ್ಯೂಟಿಂಗ್ ಚಿಪ್ ಮಜೋರಾಮಾ 1 ಡಿಫರೆಂಟ್. ಸೊ ಇದು ಬಂದ್ಬಿಟ್ಟು ಮೈಕ್ರೋಸಾಫ್ಟಿನ ಮಜೋರಾಮಾ 1. ಸೊ ಅದ್ರ ಸಲುವಾಗಿ ಆನ್ಸರ್ ಬಂದ್ಬಿಟ್ಟು 1 ಮತ್ತು 3 ಕರೆಕ್ಟ್ ಆಗುತ್ತೆ, 2ನೇದು ತಪ್ಪಾಗುತ್ತೆ. ಸೊ ಆನ್ಸರ್ ಸಿ ಆಗುತ್ತೆ. ಸರಿ, ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನಾಳೆ ನೋಡೋಣ. ಥ್ಯಾಂಕ್ ಯು.